ಏನ ದೇವ್ರ ಕೈ ಬಿಡ್ಲ ಇಷ್ಟೊಂದು ಆತಲ್ಲ. ಏನಾರು ಒಂಚೂರು ಹೆಚ್ಚು ಕಮ್ಮಿ ಆಗಿದ್ರೆ ಗಂಟೆ ಕೈ ಬಿಟ್ಟು ಹೋದಿತ್ತು. ಆಮೇಲೆ ಎಂತ ಮಾಡೋಕ್ಕಾದಿತ್ತು? ಓ ದೇವ್ರೇ, ಅದೆಷ್ಟು ಕೈ ಮುಗಿದ್ನೋ, ಎಷ್ಟು ಹರಕೆ ಹೊತ್ನೋ. ಹರಕೆ ತೀರ್ಸೋಕ್ಕೇನು ಸ್ವಲ್ಪ ಇರಬೇಡ ಇನ್ನು. ಜೀವನದಲ್ಲಿ ಏನಾಗ್ತಿತ್ತು ಅಂಥೇಳಿ ನಂಗೆ ಮಾತ್ರ ಗೊತ್ತು. ನಿಮಗೇನು, ನೀವು ಒಳ್ಳೆ ಇದ್ರಿ ನೋಡ್ತಿದ್ರಿ ಒಂಥರ ಧೀರ. ಫೋನ್ ಮಾಡ್ಕೊಂಡ್ರೆ ಸಸುತ್ರ ಹೇಳಾರು ಹೇಳ್ತಿದ್ರ. ಅಲ್ಲ, ಒಬ್ಬನೇ ಇರ್ತೀನಿ ಅಂತ ಹೇಳದ್ನ ಕೇಳಬೇಕಿತ್ತು ಮರ. ಆಗಲ್ಲ ಅಂದಿದ್ರತ್ಲಾಗ ಇಷ್ಟು ದಿವ್ಸನೇ ಇದ್ರೆ ಒಂದು ದಿವ್ಸ ಇದ್ದೇ ಬರಬೇಕಿತ್ತು. ಇಲ್ಲ, ನಂಗೆ ಒಬ್ನಿಗೆ ಇರೋಕ್ಕಾಗಲ್ಲ, ಹೆದರಿಕಾಗ್ತದೆ ಅಂತಿದ್ದ. ಹೇಳಿನಿ, ನಾವು ಹೋದವನೇ ನೀನು ಅಮ್ಮನ ಕಳಿಸ್ತೀನಿ, ಬರ್ತದೆ ಅಮ್ಮ ಮಗ ಇಲ್ಲೇ ಇರಿ ಅಂದಿನಿ. ಹೋಗು, ಬಸ್ ಹಚ್ತೀನಿ ನಾನಿಲ್ಲಿ, ಅಡ್ರೆಸ್ ಬರ್ಕೊಡ್ತೀನಿ. ತಗೊಂಡಾಗ ಆಟೋ ನನಗೆ ತೋರಿಸಿದ್ರೆ ಆಸ್ಪತ್ರೆ ಬಿಡೋಕ್ಕೆ ಬಿಡ್ತಾನೆ. ಅಲ್ಲಿ ಹೋಗಿ ಕೇಳಿದ್ರೆ ಯಾವ ರೂಮಲ್ಲಿ ಅದಾನೆ ಅಂತ ಹೇಳ್ತಾರೆ. ಹೋಗಿ ಅಲ್ಲೇ ಇದ್ದುಬಿಡಿ, ಅಮ್ಮ ಮಗ ಒಂದು 15 ದಿವಸ ಅಲ್ಲೇ ಇರಿ ಹೇಳ್ತೀನಿ. ಹೊಡ್ತು ಅಂದರೆ ಎಂತ ಮಾತಂತ ಆಡ್ತೀರಿ? ಯಾವ ಮಾತನ್ನ ಕೇಳಕ್ಕೆ ಬಂದರೂ ಇದೇ ಥರ ಕಿಸಿ 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 ಅಂತಿರ್ತಾರೆ. ಸಸಿ ಅದೇ, ಸಸಿ ತಾಯಿ ಇದೆ, ಅದೇನಾರು ನೋಡ್ತೀರಾ? ನೀವು ಹಿಂಗೆ ಮಾಡೋದಕ್ಕೆ ಅಲ್ಲ ಅವ್ರು ನನ್ನ ಸಸಾರ ಮಾಡೋದ. ಕೇಳ್ತಿದ್ದೀನಿ ಸಾಪಿಸಿದ ಹೆಂಗದಾನೆ ಅಂಥೇಳಿ. ಹೋಗಲೇಬೇಡಿ, ನಾನು ಹೋಗಿ ಆಸ್ಪತ್ರೆಲಿ 15 ದಿವಸ ಇರ ಅಂತೀರಲ್ಲ, ನಾನು ಹಾಗೆ ಮಾಡ್ಕೋಬೇಕಂತ ಮಾಡಿರ? ಓ, ಅದು ಒಂದು ಆಸೆ ಅದೇನೋ. ಹೇಳ್ತೀನಿ ಕೇಳಿಸ್ಕ. ಇನ್ಮೇಲೆ ನೀನಾಗಲಿ ನಿನ್ನ ಮಗ ಆಗಲಿ ಯಾರು ಹಿಂಗಿದ ಕೆಲಸ ಮಾಡಿದ್ರೆ ಪೂರ್ತಿ ಕೆಲಸ ಮುಗಿಯೋ ತನಕ ನಾನು ಯಾರಿಗೆ ಜನ ಕೇಳೋದೇ ಇಲ್ಲ. ಕಂಡ್ರು ಕಾಣಿದ್ದಂಗೆ ಇರ್ತೀನಿ. ಆಸ್ಪತ್ರೆಗೆ ಕರ್ಕೊಂಡೋಗೋದು ಕಡಿಕಲ್ಲ, ಎಲ್ಲಿಗೂ ಕರ್ಕೊಂಡೋಗಲ್ಲ. ಮುಗ್ದೇ ಹೋಗ್ಬೇಕು ಕತೆ. ಆಮೇಲೆ ಏನೇನು ಕಾರ್ಯ ಮಾಡಬೇಕು ಅದನ್ನು ಮಾಡಿ ಪೂರೈಸ್ತೀನಿ ಅಷ್ಟೇ. ನಾನು ಇಚ್ಛಿಸ್ಬಿಟ್ಟಿನಿ. ಅಯ್ಯೋ ಪುಣಾತ್ಮ, ಮಾತಾಡ್ತಾ ಕೂತಿದ್ದೆ ತಪ್ಪಾಗಿ ಹೋಯ್ತು. ಏನು ಮಾತಂತ ಆಡ್ತೀರಿ? ಈಗಲ್ಲಿ ನೋಡಿದ್ರೆ ಸೊಸೆ ಹತ್ರ ಘನಾಗಿ ಮಾತಾಡ್ತಾ ನಿಂತಿದ್ರಿ. ಇಲ್ಲ ನೀನಾರು ಕೇಂಡ ಕೂಡಲೇ ಹಿಂಗೆ ಮಾಡ್ತೀರಿ. ಹೋಗಲಿ, ನಾ ಎಂತ ಕೇಳೋದು ಇಲ್ಲ ಪುಣಾತ್ಮ, ಸುಮ್ಮನೆ ಇದ್ದು ಬಿಡ್ತೀನಿ. ಯಾರೇನಾರು ಮಾಡ್ಕೇಳಿ. ಹೆಂಗಾರ ಮನೆಗೆ ಬಂದರೆ ಅಷ್ಟು ಸಾಕಾಗಿದ್ದು ನಂಗೀಗ. ನಿಮ್ಗೇನು ಹೇಳ್ತೀರಿ? ಕೆಲಸ ಮುಗಿಯೋ ತನಕ ಯಾರಿಗೆ ಹೇಳಲ್ಲ ಅಂತ. ಹೆತ್ತು ಸಾಕ್ದಳು ನಾನು. ಹೊಟ್ಟೆ ಸಂಖ್ಯೆ ಏನು ಅಂತ ನಂಗೆ ಗೊತ್ತು. ನಾನು ಎಂಥದೇ ಮಾಡಲಿ, ನನ್ನ ಮಗ ಅವ. ಕಣ್ಣಿದ್ರೆ ಚೆನ್ನಾಗಿದ್ರು ಸಾಕು ಅಂತ ಅಷ್ಟೇ. ಮತ್ತೆ ಎಂತ ಹೇಳದೆ ನಾನು? ಎಂತ ಹೇಳದೆ? ಮಗಿ ಕೆಲಸ ಮಾಡಿದಕ್ಕೆ ಅವನು ಸುದ್ದಿ ಹೇಳೋದಲ್ಲ, ಮನೆಗೆ ಬಂದಕ್ಕೂ ಬಲಿ ಬಿಡಿಸ್ತೀನಿ ಅವನಿಗೆ ಅಂತ ಹಂಗೆ ಹೇಳ್ಬೇಕು. ನೋಡಿದ್ರೆ ಆಸ್ಪತ್ರೆಯಲ್ಲಿ ಒಬ್ಬನೇ ಇರ್ತಾನೋ, ಅವನಿಗೆ ಹೆದರಿಕಾತದನೋ, ಇದನ್ನೇ ಕೇಳೋದು ಬಿಟ್ರೆ ಬಂದಲ್ಲ ನಾನು ಇಷ್ಟು ದಿವಸ ಆಸ್ಪತ್ರೆಯಲ್ಲಿ ಹೆಂಗಿದ್ರಿ, ಊಟ ತಿಂಡಿ ಸರಿ ಇತ್ತಾನು, ಸ್ನಾನ ಮಾಡಿರೋನು, ನಿದ್ರೆ ಮಾಡಿರೋನು, ಏನಾರು ಕೇಂಡ ನೀನ? ಏನು ದಂಡಾಳಕ್ಕೆ ಹೋಗಿ ನಿನ್ನ ಮಗಗೆ ಹಿಂಗಾಗಿದೆ ಅಂತ ಹೇಳಿ ಅಷ್ಟು ಇದು ಮಾಡ್ತಿದ್ದೀಯ? ಹಿಂಗೆ ಮಾಡಿದ್ಕೆ ಅಲ್ಲ ಅವ ಈ ಥರ ಆಗಿದ್ದು. ಹೆಂಗೆ ಮಾಡಿದ್ಕೆ? ನಾನು ಎಂತ ಮಾಡೀನಿ? ನೀವು ಮಾವ ಸೊಸೆ ನೀವು ಹಿಡ್ದಿದ್ದೇ ಹಠ ಅಂತ ಕೂತಿದ್ಕೆ ಈಗೇನು ಲಕ್ಷಗಟ್ಟಲೆ ಅಲ್ಲಿ ತಗೊಂಡೋಗಿ ಸುರಿದ್ರಲ್ಲ, ಅದೇ ಒಂದು 10,000 ರೂಪಾಯಿ ಅವನಿಗೆ ಕೊಟ್ಟಿದ್ರೆ ಇಷ್ಟೆಲ್ಲ ಆತಿತ್ತನ್ರಿ ಇಷ್ಟೆಲ್ಲ? ಮತ್ತು ನೀನು ಹಂಗೆ ಹೇಳೋದ್ರಲ್ಲೇ ಇದ್ದೀಯಲ್ಲ. ಎಂತಕ್ಕೆ 10,000 ಕೊಡಬೇಕಿತ್ತ? ಇವತ್ತು 10,000 ಕೊಡ್ಲ ಅಂತ ಹಿಂಗೆ ಮಾಡ್ಕೊಂಡ, ನಾಳೆ ಮತ್ತೊಂದೇನಾರು ಇನ್ನೂ 1 ಲಕ್ಷ 2 ಲಕ್ಷ ಬೇಕು, ಮನೆ ಉತ್ಪತ್ತಿ ಪೂರ್ತಿ ಬೇಕು ಅಂತ ಹೇಳಿ ಕೂತ್ಕೋತಾನೆ. ಇಲ್ಲಿ ನಾಯಸ ಕುಡಿತೀನಿ ಅಂತಾನೆ. ಕೊಟ್ಕು ಕೂತ್ಕೋತೀಯ, ಉಳ್ದರ್ನ ಏನು ಮಾಡ್ತೀಯ?
ಏನು ಮಾಡ್ತೀಯ ಉಳ್ದರ್ನ? ಅವ ಮುಂದೆ ನಿಂತು ಎಲ್ಲ ನೋಡ್ಕಿಬೇಕು, ಮನೆ ಸಂಸಾರ ನಿಭಾಯಿಸ್ಬೇಕು. ಅದಂತೂ ಆಗ್ಲಿ ಅವನ ಕೈಲಿ. ನೋಡಿ ಸಾಕಾಗಿ ನಾನೇ ಅತ್ಲಾಗ ಏನಾರು ಒಂಥರ ಮಾಡೋಣ ಅಂತ ಹೇಳಿ ಶುರು ಮಾಡೀನಿ. ಮತ್ತೆ ಅವನು ದುಡ್ಡು ಕೇಂಡ ನೀ ಕೊಡ್ಲ ಅಂತೀಯ. ಕೊಡ್ಬೇಕಿತ್ತು ನೀನು ಕೊಡಕ್ಕಾತಿರ್ಲ. ನನ್ನ ಹತ್ರ ಎಂತ ಇತ್ತು ಕೊಡೋಕ್ಕೆ? ಎಂತ ಐತ್ರಿ? ಕಲ್ ಬಿದ್ದು ಹೋಗ್ಲಿ, ಬೇಡ ಬಿಡಿ. ಮಾತೇ ಬಿಡಿ. ನಿಮ್ಮ ಹತ್ರ ಮಾತಾಡೇನು ಪ್ರಯೋಜನ ಇಲ್ಲ. ಈಗ ಎಂತ ಮಾಡ್ತೀರಿ? ಈಗ ಫೋನ್ ಮಾಡ್ಕೊಂಡು ನಿನ್ನೆ ಮಾಡ್ತಿದ್ದ. ಹೇಳಿದ್ರೆ ಮತ್ತೆ ಬೈತೀರಿ ಅಂಥೇಳಿ ಇಷ್ಟೊತ್ತು ಹೇಳಲ್ಲ ನಾನು. ನಾ ಹೇಳಿದೆ ಅಷ್ಟು ರೀತಿಯ ಹೋಗ್ಬೇಡಿ ಅಂಥೇಳಿ. ಆದರೂ ಹೋಗ್ಯಾರ ಅಪ್ಪ. ನಂಗೆ ಒಬ್ನಿಗೆ ಇಲ್ಲ ಇದಾಗ್ತದೆ ಅಂಥೇಳಿ ಭಾಳ ಬೇಜಾರು ಮಾಡ್ಕೊಂಡ. ನೋಡೋಣ ನಿಮ್ಮ ಬಾಯಲ್ಲಿ ಏನಾರು ಬರ್ತದನೋ ಬಾಯಿ ಬಿಡ್ಸೋಣ ನೋಡಿದ್ರೆ ಇಲ್ಲಲ್ಲ. ನಿಮ್ಗೆ ಅದು ತಲೆಯಲ್ಲೇ ಇಲ್ಲ. ಬೇಜಾರು ಮಾಡ್ತಾನೆ. ನಾನೇನು ಇಲ್ಲಿ ನೆಂಟ್ರ ಮನೆಗೆ ಬಂದು ನಾನು ಹುಷಾರಿಲ್ದಿದ್ದವ, ನೀವೊಬ್ಬನೇ ಡಿಸ್ಚಾರ್ಜ್ ಮಾಡ್ಕಿ ಬಾ ಅಂತ ಹೇಳಿ ಹೋಗ್ಯಾರೆ ಅಂತಾನೆ. ನೀವೊಂದು ಸಲ ಏನು ಬಾಯಿ ಬಿಡಲೇ ಇಲ್ಲಲ್ಲ ಹಿಂಗಾಗದೆ ಅಂತ. ಅಷ್ಟು ಕೇಳ್ಕೊಂಡನಂತವ ನಂಗೊಬ್ಬನಿಗೆ ಆಗಲ್ಲ ಅಂತ. ನಿಮ್ಮ ಕೈ ಕಾಲಾರು ಹೆಂಗೆ ಬಂದ್ರಿ ಒಬ್ಬನ್ನೇ ಬಿಟ್ಟು ಬರೋಕ್ಕೆ? ಹೇಳಿದ್ರೆ ಆಗಲಿ ಹೋದ್ರು ಹೋಗಲಿ ಅಂತೀರಿ. ಹೋಗಲಿ ಬಿಡಿ, ಅದನ್ನೇನು ಹೇಳಲ್ಲ. ಈಗ ಎಂತ ಈಗ ಪಕ್ಕನ ಇಲ್ಲಿ ಪೂರೈಸಿ ಹೋತೀರಾ? ಇಲ್ಲ ನಾನು ಆ ಕೈಗಾಗಲಿ ಹಣೆಗಾಗಲಿ ಫೋನ್ ಮಾಡ್ತೀನಿ ಮಾರ್ರ. ಯಾರನ್ನಾರು ಒಂಚೂರು ಕಳಿಸಿ ಅಂತ ಅವ್ರ ಮಕ್ಕಳನ್ನ ಯಾರನ್ನಾರು ಕಳಿಸ್ತಾನೆ. ಹೋಗಿ ಕಾರೇ ತಗೊಂಡು ಹೋದ್ರೆ ಅತ್ಲ ಕಾರಲ್ಲೇ ಕರ್ಕೊಂಡಾರು ಬರ್ತಾರೆ. ಅದನ್ನು ಬೇಜಾರು ಮಾಡ್ತಿದ್ದ. ಬಸ್ಸಿಗೆ ನಾನು ಹೆಂಗೆ ಬರೋದಮ್ಮ, ಅಲ್ಲಿ ಯಾರು ಏನಾರು ಕೇಳ್ತಾರೆ ಒಂಥರ ನಾಚಿಕೆ ಆದಂಗೆ ಆಗ್ತದೆ ಅಂತಾನೆ. ಅಲ್ಲ ಅವ್ನು ಹೇಳೋದು ಸಾಮ್ನೆಯಪ್ಪ. ಹೌದಪ್ಪ, ಅವನು ಹೇಳೋದು ಸಮನೆ. ನಿನ್ನ ಮಗ ಹೇಳೋದು ಪೂರ್ತಿ ಸಮನೆ. ನಾವೇನು ಮಾತಾಡ್ತೀವೋ ಅದು ಸಮ ಅಲ್ಲ ಅಷ್ಟೇಯ. ಬಸ್ಸಲ್ಲಿ ಬರೋಕೆ ನಾಚಿಕೆ ಆಗ್ತದಂತೆ. ಅವನಿಗೆ ಫಸ್ಟ್ ಗೊತ್ತಿರಲ್ಲ, ನಾ ಹಿಂಗೆ ಮಾಡಿದ್ರೆ ಹಿಂಗೆ ಇದಾಗ್ತದೆ ಅಂತ ಗೊತ್ತಿರಲ್ಲನೆ ಅವನಿಗೆ. ಎಂತ ಗೊತ್ತಿರ್ತದ್ರಿ? ಸಾಯ್ಬೇಕು ಅಂತ ಹೋದವ ಹಿಂಗೆಲ್ಲ ಆಗ್ತದೆ ಅಂಥೇಳಿ ಜ್ಞಾನ ಮಾಡ್ತಾನ. ಹೆಂಗೆ ಹೋಗ್ತದಲ್ಲ ಜೀವ ಅಂತೇಳಿ ಹಂಗೆ ಆ ಥರಕ್ಕಿದ್ದ. ಈಗ ಉಳ್ದದಲ್ಲ, ಎಂತ ಮಾಡೋದ? ಬಿಡಿ, ತೆಗಿರತ್ಲಾಗೆ ಹೇಳಿ. ಈಗ ನೀವು ಹೋಗ್ತೀರಾ? ಇಲ್ಲ ನಾನು ಆ ಕೈಗಾಗಲಿ ಹಣೆಗಾಗಲಿ ಫೋನ್ ಮಾಡಲ? ಫೋನ್ ಮಾಡು, ಹೋಗಿ ಕೇಳು. ಯಾರನ್ನಾರು ಹೋಗಿ ಕೇಳು, ನಾ ಹೋಗಲ್ಲ. ಅಗ್ಯೋತ, ಇದಕ್ಕೂ ಹೂ ಅಂತ ಹೇಳ್ತೀರಲ್ಲ, ನಿಮ್ಮ ಕತೆ ಎಂತದ್ರಿ? ಎಂತಕ್ಕೆ ಇಷ್ಟು ನಿಶ್ಚಯಿಸಿರಿ ನೀವು? ಯಾರು ಎಂತ ಏನು ತಲೆ ತುಂಬ್ಯಾರ ನಿಮಗೆ? ನಾನು ಹಂಗಾರೆ ನೋಡೋಣ ಅಂತ ಬಾಯಿ ಮೇಲಕ್ಕೆ ಹೇಳ್ತೀನಿ, ಅದಕ್ಕೂ ಹ್ಞೂ ಅಂತೂ ನೀವು ಹೋಗಲ್ಲ, ಬೇರೆ ಯಾರನ್ನೂ ಕಳಿಸಲ್ಲ. ಎಂತ ಆತೆ? ಬೆಳಗ್ಗೆ ಎಂತ ಕುಡುಗಿಡ್ಕೊಂಡಿಯೇ ಹೆಂಗೆ? ಎಂತ ಮಾತಂತ ಆಡ್ತಿದ್ದೀಯ? ಹ್ಞೂ, ಕುಡ್ಕೊಂಡಿರಿ. ಇದೊಂದು ಮಾತು ಬಾಕಿ ಇತ್ತು ನನಗೆ, ಅದನ್ನು ಹೇಳಿ ಪೂರೈಸ್ಬಿಡಿ ಅತ್ಲಾಗೆ. ನಾನು ಏನು ಹೇಳ್ತಿದ್ದೀನಿ ಅಂತಲೇ ಅರ್ಥ ಆಗಲ್ಲಲ್ಲ ನಿಮಗೆ? ಅದೇನೋ ಹೌದು. ನೀ ಏನು ಹೇಳ್ತೀಯ, ಏನು ಮಾತಾಡ್ತೀಯ ನಂಗೆ ಒಂದು ಅರ್ಥ ಆಗಲ್ಲ. ಇಷ್ಟೊತ್ತು ಕೂತಿದ್ದು ನನ್ನ ತಪ್ಪು. ನಾನು ಕೆಲಸ ಅದೇ ನಾನು ಹೋಗ್ತೀನಿ. ಅವನು ಫೋನ್ ಮಾಡ್ತೀನಿ, ಫೋನ್ ಮಾಡಿದ್ಮೇಲೆ ಬಾ ಅಂದಿದ್ದ, ಹಂಗೆ ಕೂತೆ. ಇನ್ನು ಇಲ್ಲಿ ಕೂರಕ್ಕೆ ಬಿಡಲ್ಲ, ನಾನು ಹೋಗ್ತೀನಿ ಅತ್ಲ. ಅಲ್ಲ, ಏನು ಕಲಿಕಂಡ್ರೆ ನೀವು? ನಾ ಹೋಗ್ತೀನಿ ಅಂದರೆ ನಿಮ್ಮಷ್ಟಕ್ಕೆ ನೀವು ಹೋಗ್ತಾ ಇದ್ರೆ ನಾ ಇಷ್ಟೊತ್ತು ಇಲ್ಲಿ ಮಾತಾಡ್ತಿದ್ದಾಳೆ ಮನಸ್ಸೆ ಎಂತ ಮಾಡ್ತೀರಿ? ಒಂದು ತೀರ್ಮಾನ ಮಾಡೋ ಹಾಗೆ. ಎಷ್ಟೊತ್ತಿಗೆ ಹೋಗ್ತೀರಿ? ಈಗ ಫೋನ್ ಮಾಡ್ತಾನೆ, ಎಷ್ಟೊತ್ತಿಗೆ ಬರ್ತಾರೆ ಅಂತ. ಎಂತ ಹೇಳೋದು ನಾನು? ಆದರೂ ಬರ್ತಾರಂತೆ, ಆಗದಿದ್ರು ಬರೋಲ್ಲಂತೆ ಅನ್ನ. ಅಲ್ಲ, ಬೇರೆ ಯಾರನ್ನಾರು ಕಳಿಸ್ರಿ. ಇದು ಒಳ್ಳೆ ಕಥೆ ಆಯ್ತಲ್ಲ. ನಿಮಗೂ ಹೋಗೋಕ್ಕಾಗಲ್ಲ ಅಂತೀರಿ, ಬೇರೆಯವರು ಯಾರೋ ಹೋಗೋದು ಬೇಡ ಅಂತೀರಿ. ಬೇರೆ ಯಾರನ್ನಾರು ಕಳಿಸಿ ಅಂದರೆ ಆವಾಗಲೇ ಹೇಳದ್ನಲ್ಲ ನಾನು. ಹೋಗು, ನಾನು ಬಸ್ ಹಚ್ತೀನಿ, ಅಲ್ಲಿ ಇಳಿದು ಆಟೋ ಮಾಡಿಸ್ಕೊಂಡು ಹೋಗ್ಬೋದು ಅಂತ ಹೇಳಲ್ಲ ನಾನು. ಹಂಗೆ ಮಾಡು, ಹೇಳಿ ಬಟ್ಟೆ ಬರೀ ಎಲ್ಲ ಸಮ್ ಮಾಡ್ಕ್ಯ.
ಸಮ್ ಮಾಡ್ಕೊಳ್ಳೋದೆ ಅಂತ ಹೋಗೋದು ಸಾಯಂಕಾಲ ಬರೋದು ಹೊಳ್ಳು ತಿಂಡಿ ಗಿಂಡಿ ತಿಂತೀಯ ಎಂತ ಮಾಡ್ತೀಯ ನೋಡಿ ಹೊಳ್ಳು ನಾ ಬಸ್ ಹಚ್ತೀನಿ ಬಸ್ ಹಚ್ಚೆ ಬೇಕಾದ್ರೆ ಬಸ್ ಚಾರ್ಜಿಗೆ ಇಬ್ಬರಿಗೂ ಆಗೋಷ್ಟು ದುಡ್ಡು ಕೊಡ್ತೀನಿ ಹೋಗು ಹೋಗೇನು ಬಾಯಿಂದಿದ್ರೆ ಇದು ಯಾರತನಾರು ಕೇಳ್ಕೊಂಡು ಹೋಗ್ಬೋದು ಆಟ ಮಾಡಿಸ್ಕೊಂಡು ಹೋದು ಸೈ ಹೋಗು ಹೊಳ್ಳು ಕೂತ ಇದ್ದೀಯಲ್ಲ ಹೊಳ್ಳೆ ಏನು ಕೂಲಿ ಕಣ್ರಿ ಅಂತ ನೋಡೋದು. ಯಾಕೆ ಮನೇಲಿ ನಾನು ಒಬ್ಬಳೇ ಮನಸ್ತಿ ಕಾಣೋದನ್ರಿ? ನಾವೊಬ್ಬಳೇ ಕಾಣೋದ ನಿಮಗೆ? ಸೊಸೆ ಅದೆಯಲ್ಲ, ಯಾವುದೊಂದಕ್ಕಾದ್ರೂ ಸೊಸೆನೇ ಕೇಳ್ತೀರಿ, ಅದು ಹೇಳ್ದಂಗೆ ಮಾಡ್ತೀರಿ. ಇದಕ್ಕೆ ಹಿಂಗೆ ಹೋಗಾದ್ರೆ ಗಂಡನ ಅದನ್ನು ಕರ್ಕೊಬರ್ಬೇಕು ಅನ್ನೋ ಜವಾಬ್ದಾರಿ ಇಲ್ಲನ್ರಿ ಅದಕ್ಕೆ? ಹೇಳಿ, ಹೋಗಿ ಕರ್ಕೊಬರ್ಲೆ. ಓ ಅವಾಗಿಂದ ಸುತ್ತಿ ಬಳಸಿ ಇದನ್ನು ಹೇಳ್ತಿದ್ದಳ ನೀನು? ಅದಕ್ಕಾಗಿ ನಾ ಹೇಳಿದ ಅರ್ಥ ಆಗಲ್ಲ ಅಂತಿದ್ದೀಯ. ನಂದೊಂದು ಕೊಂಬು ತಲೆ ಎಲ್ಲ ಅರ್ಥ ತವಿವೆಲ್ಲ. ಏನು ಮಾಡೋದು ನಿನ್ನ ಅಂತ ಕಾಣ್ತದಲ್ಲ. ಅದು ಆ ಸಣ್ಣ ಬಾಲೆ ಕರ್ಕೊಂಡು ಇಲ್ಲಿಂದ ಅಲ್ಲಿಗೆ ಹೋಗಿ ಅವನು ಕರ್ಕೊಬರ್ಬೇಕು. ನಿನ್ನ ಮಗ ಸಣ್ಣ ಬಾಲೆನ ಅವನಿಗೆ ಬರೋಕ್ಕಾಗಲ್ಲ. ಏನು ಮಾತಂತ ಆಡ್ತೀಯೇ? ಎಂತಕ್ಕೆ ಹೋತದೆ ಹಿಂಡಿಂಗ್ಸ್ ಇಲ್ಲಿಂದ ಅಲ್ಲಿಗೆ? ಎಂತಕ್ಕೆ ಹೋತದೆ? ಹೋಗೋದು ಬೇಡ. ಅದು ಹೋಗ್ಬೇಕ ಅಷ್ಟು ರೀತಿ ಹೋಗಲೇಬೇಕು ಅನ್ನಂಗಿದ್ರೆ ನೀನು ಹೋಗು. ಕೇಳಿಸ್ತಲ್ಲ? ಹೋಗೋದಾರ ನೀನು ಹೋಗು. ಇನ್ನು ಬೇರೆ ಯಾರು ಹೋಗ್ಲಿ ಅಂತ ಹೇಳಿದ್ರೆ ನಾನು ಮಾತ್ರ ಸುಮ್ಮನಿರಲ್ಲ. ಹೇಳಿದ್ದ ಅಷ್ಟು ಸುಲಭಕ್ಕೆ ಒಪ್ಪಲ್ಲ ಅಪ್ಪ. ಅದನ್ನು ಕಳಿಸಲ್ಲ, ಅವರು ಬರಲ್ಲ. ನಾನು ಈಚಿಗೆ ಎತ್ಲಗಾರು ಹೋಗಲಿ ಅಂತ ಲೆಕ್ಕ ಹಾಕ್ತಾರೆ ಅವರು ಅಂದಿದ್ದ. ಹೌದೇ ಹೌದು, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ಮುಂದೆ ನೀವು ಮುಂದೆ ಅದು ಹೋಗಿ ಬಂದುಬಿಡ್ಬೇಕು. ಓಹೋ, ಏನು ಹೆದರ್ಸ್ತಿದ್ದೀಯಾ? ಹೋಗಲ್ಲ ಅಂದರೆ ಏನು ಮಾಡ್ತೀಯ? ಏನು ಮಾಡೋದಲ್ಲ, ಹೆಂಗಾರು ಮಾಡಿ ಇಲ್ಲಿಗೆ ಮನೆಗೆ ಬಾ ಮಗನೇ ಅಂತೀನಿ. ಬಂದಮೇಲೆ ನಾನು ಅವ ಹತ್ಕೊಂಡು ಎತ್ಲಗಾರ ಹೋಗ್ತೀವಿ. ಇಲ್ಲಿದ್ರೆ ಇಲ್ಲೇ ಇದೇ ಮನೆಯಲ್ಲೇ ಬೇರೆ ಅಡುಗೆ ಮಾಡ್ಕೊಂಡಿರ್ತೀವಿ. ನೀವು ಅದೇನು ಮಾಡ್ಕಿತೀರೋ ಮಾಡ್ಕೊಳ್ಳಿ ಮಾವ ಸೊಸೆ. ಎಂತ ಅಂದೆ ಹೇಳ? ಇನ್ನೊಂದ್ಸತಿ ಹೇಳ. ಬೇರೆ ಅಡಿಗೆ ಇದೊಂದು ನಿನಗೆ ಕಮ್ಮಿ ಆಗಿತ್ತಲ್ಲ. ನಾನು ಈಗ ಸುಮ್ಮನೆ ಹಾಕಿತ್ತದೆ, ಇನ್ನೊಂದ್ಸಗಳಿಗೆ ಸುಮ್ಮನೆ ಹಾಕಿತ್ತದೆ ಅಂತ ಸುಮ್ಮನಿದ್ರೆ ನನ್ನ ಪಿತ್ತ ನೊತ್ತಿಗೇರಂಗೆ ಮಾಡ್ತಿದ್ದೀಯ. ಏನು ಉರಿತೀಯ ನೀನು? ಇಷ್ಟು ಮಾಡಿದ ಸಾಲ್ದ ಮತ್ತೆ ಇನ್ನೊಂದು ಥರದ ಹವ್ಯಾಸ. ಎಲ್ಲರೂ ಹೇಳ್ದಂಗೆ ಆತದಂತ ಲೆಕ್ಕ ಹಾಕಿ ನೀ ಹೋದ್ರೆ ಹೋಗು, ಸತ್ತೇ ಹೋಗ್ಬೇಕು ನೀನು ಇವತ್ತು. ಏನು ನಾನು ಕೊಂದೆ ಹಾಕ್ಬೇಕು ಅಂತ ಮಾಡ್ಕೊಂಡಿರ? ಕೊಂದೆ ಹಾಕಿ ಇತ್ಲಾಗೆ ಸರಿತಾ ಬಂದೆ ಅಮ್ಮ. ಎಂತ ಆತ? ಬಂದೆ. ಅದನ್ನೆಂತ ಕರಿತಿದ್ದೀಯ? ಅಯ್ಯೋ ಮಾವ, ಎಂತ ಆಗಿದೆ ನಿಮಗೆ? ಏನು ಮಾಡ್ತಿದ್ದೀರಿ? ಅದು ಎಂತ ಆತು? ಈಗಷ್ಟೇ ಇಲ್ಲಿ ಮಾತಾಡ್ತಾ ಕೂತಿದ್ರಲ್ಲ. ಹೇಳಿ ನೀವು ಆ ಕಡೆ ಹೋಗಿ ಹೇಳ್ತೀರಿ. ಏನು ಸಣ್ಣ ಮಕ್ಕಳು ಮಾಡ್ದಂಗೆ ಮಾಡ್ತಿದ್ದೀರಿ? ಥೋ, ಯಾರು ನೋಡಿದ್ರೆ ಏನು ತಿಳ್ಕೊಬೇಕು? ಹೇಳಿ ಮಾವ, ಬಿಡಿ ಹೇಳಿ, ಹೇಳ್ತೀನಿ. ಓಯ್, ನಮ್ಮ ಅಮ್ಮ ಅಂದರೆ ಏನು ತಿಳ್ಕೊತದೆ? ಅಮ್ಮಲ್ಲಿ ಒಳಗದೆ, ಅದು ಹೊರಗೆ ಬರ್ಬೇಕಾರೆ ಮುಂಚೆ ಒಂಚೂರು ಆ ಕಡೆ ಹೋಗಿ ಮಾವ ನೀವು. ಅವಳನ್ನೊಂದು ಗತಿನೇ ಕಾಣಿಸ್ತಿದ್ದೆ ಇವತ್ತು. ನೀನು ಎಂತಕ್ಕೆ ಮಧ್ಯೆ ಬರಕ್ಕೆ ಹೋದೆ ನೋಡೋಣ ಹೇಳು ಸರಿತಾ? ಮರ್ಯಾದೆ ಅವ್ರಿವರು ನೋಡ್ತಾರೆ, ನಮ್ಮ ಮರ್ಯಾದೆ ಅದಕ್ಕೆಲ್ಲದೆ. ಅದಕ್ಕೂ ಇಲ್ಲ, ಅದ್ರ ಮಗಗೂ ಇಲ್ಲ. ಏನು ಮರ್ಯಾದೆ ಇಟ್ಟರೆ ನಮ್ಮದು ಬೇಕತ್ತಲ್ಲ. ಇಷ್ಟು ಸಾಲದು ಅಂತ ಮತ್ತು ಇನ್ನೂ ಒಂದು ಥರದ ಅವಾಂತರ ಮಾಡ್ತೀನಿ ಅಂತ ನನ್ನ ಹೆದರ್ಸಕ್ಕೆ ನೋಡ್ತೀಯ? ನಿನ್ನ ಏನು ಮಾಡ್ತೀನಿ ನಿನ್ನ ಅಂತ. ಮಾವ, ನೀವು ಅಚ್ಚಿಗೆ ಹೋಗಿ, ಅಚ್ಚಿಗೆ ನಿಂತ್ಕೊಂಡು ಮಾತಾಡಿ. ನೀವು ಇದಕ್ಕೆ ಹೋಗ್ಬೇಕು ಅಂದ್ರಿ, ಬೇಗ ಹೋಗ್ಬೇಕು ಅಂದಿದ್ರಲ್ಲ, ಹಂಗಾರೆ ಹೊರಟ್ರಿ ಅಂತಲೇ ಮಾಡಿದೆ ನಾನು. ಯಾಕೆ ಕೂತ್ರಿ ಮತ್ತೆ ನೀವಿಲ್ಲಿ? ಮೊದಲೇ ಯಾಕೋ ಗ್ರಾಚಾರ ಸರಿ ಇಲ್ಲ ನಮ್ಮನೇಲಿ ಯಾರಿಗೂ. ಮತ್ತೆ ಈ ಥರದ್ದು ಆತ ಅದೇ. ಆ ಕಡೆ ಹೋಗಿ ಮಾವ, ಹೇಳ್ತೀನಿ. ಆ ಕಡೆ ಹೋಗಿ ನೀವು. ಯಾವ ಕಡೆ ಹೋದರೂ ಅಷ್ಟೇ, ಬಿಟ್ಟರು ಅಷ್ಟೇ. ಎಂತ ಮಾಡಿದ್ರು ಏನೂ ಇದಾಗಲ್ಲ. ಇವು ಎರಡರಲ್ಲಿ ಒಂದು ಹೋಗ್ಬೇಕು. ಇಲ್ಲ ತಾಯಿಯೋ ಇಲ್ಲ ಮಗನ. ಒಂದು ಯಾವ್ದಾರು ನೆಟ್ಟಗಾಗೋ ತನಕ ಈ ಮನೆ ಉದ್ಧಾರ ಆಗಲ್ಲ ನೋಡ್ಬೇಕಾರೆ.
ಅಲೇಸೆ ಅಲೇಸು ಅವ್ರು ಆಡೋ ಮಾತು ಅಲೇಸು. ಮೊದಲೇ ಹಂಗಾಗಲ್ಲ, ಆಸ್ಪತ್ರೆಲಿ ಅದಾನೆ, ಇನ್ನು ಮನೆಗೆ ಬರಲ್ಲ. ಮತ್ತೆ ಹಿಂಗಿದ ಮಾತು ಮನೇಲಿ ಹಿರಿದಾಗಿನ ಮನ್ಸ ಆಡ ಮಾತಾ ಇದು. ಬೇಡ ಬೇಡ ನೋಡು, ಮತ್ತಿವತ್ತು ನಿನ್ನ ಅತ್ತೆ ನೀವು ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳಿ ಹೇಳ್ತೀನಿ. ಮಾವ ನೀವು ಹೊರಡಿ, ನಿಮ್ಮ ಕೆಲಸಕ್ಕೆ ನೀವು ಹೊರಡಿ.